ಚುನಾವಣೆಗಾಗಿ ಹಣ ಕಲೆಕ್ಷನ್ ಮಾಡಿರುವುದು ಬಿಜೆಪಿಯವರು. ಅವರು ಮಾಡುವ ಕೆಲಸವನ್ನ ನಮ್ಮ ಮೇಲೆ ಹೇಳುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಬಿಹಾರ ಚುನಾವಣೆಗೆ ಕರ್ನಾಟಕವನ್ನ ಎಟಿಎಂ ಆಗಿ ಬಳಕೆ ಆರೋಪಕ್ಕೆ ಮುಖ್ಯಮಂತ್ರಿ ಪುತ್ತೂರಿನಲ್ಲಿ ಪ್ರತಿಕ್ರಿಯೆ ನೀಡಿದರು. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರವಾಗಿ ಮಾತನಾಡಿದ ಅವರು, ಜಗದೀಶ್ ಶೆಟ್ಟರ್ ಅವರು 2013ರಲ್ಲಿ ಈ ಬಗ್ಗೆ ಸುತ್ತೋಲೆ ಹೊರಡಿಸಿದ್ರು. ಶಿಕ್ಷಣ ಇಲಾಖೆಯ ಮುಖಾಂತರ ಈ ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು. ಮತ್ತೆ ಯಾಕೆ ಸುತ್ತೋಲೆ ಹೊರಡಿಸಿದ್ದು? ನಾವು ಯಾವುದೇ ಆರ್ಗನೈಸೇಷನ್ ಹೆಸರು ಹೇಳಿಲ್ಲ, ನಾವು ಆರ್ಎಸ್ಎಸ್ ಹೆಸರನ್ನ ಹೇಳಿಲ್ಲ, ಆದರೆ ಅವರು ಮಾಡಿರುವ ಕಾನೂನನ್ನ ಹೇಳಿದ್ದೇವೆ ಅಷ್ಟೇ ಎಂದರು. ಜಗದೀಶ್ ಶೆಟ್ಟರ್ ಅವರು ನಿನ್ನೆ ಹೇಳಿದ್ದಾರೆ, ಅದು ಶಿಕ್ಷಣ ಇಲಾಖೆ ಮಾಡಿದ್ದೆಂದು. ಹಾಗಾದ್ರೆ ಅವರು ಆಗ ಮುಖ್ಯಮಂತ್ರಿ ಆಗಿರಲಿಲ್ವೇ? ನಾವು ಹೇಳಿರೋದು ಪರ್ಮಿಷನ್ ತಕೊಂಡು ಮಾಡಲೆ, ಅನುಮತಿ ಕೊಡಲೇಬೇಕು ಎಂದೇನಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ನೀಡಿದರು. ನಮಗೆ ಯಾವತ್ತೂ ಯಾವ ರಾಜ್ಯ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು 5 ಪೈಸೆನೂ ಕೊಟ್ಟಿಲ್ಲ, ಬಿಹಾರಕ್ಕೂ ಕೊಡ್ತಾ ಇಲ್ಲ. ಅವರು ಹೇಳ್ತಾರೆ ಅಂದ್ರೆ ಬಿಹಾರ ಹೆಸರಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಬಟ್ ಬಿಹಾರಕ್ಕೆ ಕಳಿಸ್ತಾ ಇಲ್ಲ, ಇಲ್ಲಿ ಯಾರಿಗೋ ಹೋಗ್ತಾ ಇದೆ ಅಂತ ಹೇಳಿ. ಯಾರು ಹೇಳ್ತಾ ಇರೋರು? ರಾಘವೇಂದ್ರ ಅವ್ರು ಮಾಡ್ತಾ ಇರೋ ಕೆಲಸನ ನಮ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರು ಮಾಡೋ ಕೆಲಸನ ನಮ್ಗೆ ಹೇಳ್ತಾರೆ. ಜಗದೀಶ್ ಶೆಟ್ಟರ್ ಅವರು ಈ ಆರ್ಎಸ್ಎಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರನೇ ಅನುಮತಿ ನೀಡಿದೆ ಅಂದ್ರೆ ಭಾಗವಹಿಸಬಹುದು, ಪಾಲ್ಗೊಳ್ಳಿಕ್ಕೆ ಅಂತ ಹೇಳಿ. ಯಾರು ಹೇಳಿರೋದು? ಜಗದೀಶ್ ಶೆಟ್ಟರ್ ಅಂದ್ರೆ ಈಗ ಸಿದ್ದರಾಮಯ್ಯ ಜಗದೀಶ್ ಶೆಟ್ಟರ್ ಹೇಳಿರೋದು 2013ರಲ್ಲಿ ಜಗದೀಶ್ ಶೆಟ್ಟರ್ ಆರ್ಡರ್ಸ್ ಮಾಡಿದ್ರು, ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ. ಯಾಕೆ ಮಾಡಿದ್ರು? ಅಲ್ಲ, ಅವ್ರು ಹೇಳ್ತಾ ಇರೋದು ನಾವು ಯಾವುದೇ ಆರ್ಗನೈಸೇಷನ್ ಹೆಸರು ತೆಗೆದಿಲ್ಲ. ನಾವ್ಯಾವ ಆರ್ಗನೈಸೇಷನ್ ಕೇಳಪ್ಪ, ಇಲ್ಲಿ ನಾವ್ಯಾವ ಆರ್ಗನೈಸೇಷನ್ ಹೇಳಿದ್ದೀವಿ? ಎನಿ ಆರ್ಗನೈಸೇಷನ್, ಎನಿ ಆರ್ಗನೈಸೇಷನ್ ಅದು ಅದರಿಂದ RSS ಅಂತಲೇ ಹೇಳಿಲ್ಲ ನಾವು. ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ. ಅವರು ಮಾಡಿದ್ರೆ ಮಾಡ್ಬೋದಾ? ನಿನ್ನೆ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ. ಇವ್ರು ಚೀಫ್ ಮಿನಿಸ್ಟರ್ ಆಗಿರುವಾಗ ತಾನೇ ಮಾಡಿರೋದು ಅದು. ಈಗ ಪ್ರಿಯಾಂಕಾ ಖರ್ಗೆ ಅವರು ಒಂದ್ ಕಡೆಯಿಂದ ಪರ್ಮಿಷನ್ ತಗೊಂಡು ಮಾಡ್ಲಿ ಅಂತ, ಆದ್ರೆ ಅಲ್ಲೇ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದು ಆರೋಪ. ಪರ್ಮಿಷನ್ ತಕೊಂಡು ಮಾಡಲಿ ಅಂತ ಹೇಳಿರೋದು, ಪರ್ಮಿಷನ್ ಕೊಡಲೇಬೇಕು ಅಂತ ಏನಿಲ್ಲ. ಇಟ್ ಡಿಪೆಂಡ್ ಅಪಾನ್ ದಿ ಲಾ ಅಂಡ್ ಆರ್ಡರ್ ಸಿಚುವೇಶನ್. ಏನಾಗಿದೆ ಅಂತ ಗೊತ್ತಿಲ್ಲ. ಅಡಿಕೆ ಬೆಳೆಗಾರರ ಬಗ್ಗೆ ಸರ್ this moment.